ಕೋಟಿ ಕೋಟಿ ವಂಚಕನ ಜೊತೆಗೆ ಮಂಗಳೂರು ಪೊಲೀಸರು ಜಾಲಿಯಾಗಿದ್ದಾರಾ? ಅಂತಾರಾಜ್ಯ ಸೈಬರ್ ಕಳ್ಳನ ಜೊತೆಗೆ ಟೂರ್ ಹೋಗೋದು, ಸೆಲ್ಫಿ ತಗೊಳ್ಳೋದು, ಏನಿ ಸಲುಗೆ ಅಂತೇಳಿ ಇಡೀ ರಾಜ್ಯ ಬೆಚ್ಚಿ ಬಿದ್ದು ನೋಡ್ತಾ ಇದೆ ಇವರ ಕಥೆಯನ್ನು. ನೋಡಿ, ಗುಜರಾತ್ನ ಕೆಲವು ಕಡೆ ಸುತ್ತಾಡಿ ಪೊಲೀಸರೊಂದಿಗೆ 30 ಕೋಟಿ ವಂಚನೆ ಮಾಡಿರ್ತಕ್ಕಂಥ ಆರೋಪಿ ಸೆಲ್ಫಿ ತೊಗೊಂಡು ಓಡಾಡ್ತಾ ಇದ್ದಾನೆ ಅಂದರೆ ಏನರ್ಥ? ಭಾರಿ ವಿವಾದ ಸೃಷ್ಟಿ ಮಾಡಿದೆ ಮಂಗಳೂರಿನ ಉರ್ವಾ ಠಾಣೆ ಪೊಲೀಸರ ನಡೆ. ಸೈಬರ್ ವಂಚನೆ ಆರೋಪಿಯಿಂದಾನೇ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಾಗಾರ ಬೇರೆ ಮಾಡಿಸಿದ್ದಾರೆ ಇವರು. ಯಾರನ್ನು ಸೈಬರ್ ವಂಚನೆ ಆಧಾರದ ಮೇರೆಗೆ ಕರ್ಕೊಬಂದು ಒಳಗಡೆ ಕೂಡಿಸಿದ್ದಾರೋ ಕಂಬಿ ಹಿಂದೆ ಅವನನ್ನು ಹಾಕೋದು ಬಿಟ್ಟುಬಿಟ್ಟು ಅವನಿಂದ ಸೈಬರ್ ವಂಚನೆ ತಡೆಯುವುದು ಹೇಗೆ ಅಂಥೇಳಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಾಗಾರ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗಿನ ಇವರು ಈ ಒಂದು ವಿಚಾರದಲ್ಲಿ ಕಾನೂನನ್ನು ಪಾಲಿಸ್ತಾ ಇದ್ದಾರೆ ಅಂತ. ಸೈಬರ್ ವಂಚನೆ ಜಾಗೃತಿ ಬಗ್ಗೆ ಕಾರ್ಯಾಗಾರ ಮಾಡಿಸಿದ್ದಾರೆ. ಕಾನೂನು ವಿದ್ಯಾರ್ಥಿಗಳಿರ್ತಾರಲ್ಲ, 30ಕ್ಕಿಂತ ಅಧಿಕ ಪದವಿ ವಿದ್ಯಾರ್ಥಿಗಳಿಗೆ ಕಾನೂನು ಕಾಲೇಜಲ್ಲಿ ಕಾರ್ಯಾಗಾರ ಮಾಡಿಸಿದ್ದಾರೆ ಇವರು. ಇವನೊಂದು ಐಷಾರಾಮಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇವನಿಗೆ ಹೋಟೆಲಿಂದ ತಿಂಡಿ ತರೋದಕ್ಕೆ ಇವನಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆರೋಪ ಕೂಡ ಇದೆ. ಇದೇನು ವಿಷಯ ಅಂತ ಹೇಳಿದ್ರೆ, ಅಮೆಜಾನ್ ಕಂಪನಿಯ ನಿಯಮ. ಅಮೆಜಾನಲ್ಲಿ ಯಾವುದಾದ್ರೂ ನಿಮ್ಗೆ ವಸ್ತುಗಳು ಬೇಕಾದಾಗ ಆರ್ಡ್ರ್ ಮಾಡಬಹುದಲ್ವಾ? ಈ ನಿಯಮವನ್ನೇ ಬಂಡವಾಳ ಮಾಡಿಕೊಂಡು 30 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿರ್ತಕ್ಕಂತಹ ಆರೋಪ ಇವರ ಮೇಲಿದೆ. ಬೆಲೆ ಬಾಳೋ ಸಾಮಗ್ರಿಯನ್ನು ಖರೀದಿ ಮಾಡೋದು, ಮೋಸ ಮಾಡೋದು ಅಂತ. ರಾಜಸ್ಥಾನ ಮೂಲದ ರಾಜ್ಕುಮಾರ್ ಮೀನಾ 23 ವರ್ಷ, ಇವನಿಗೆ ಸುಭಾಷ್ ಇವನಿಗೆ 27 ವರ್ಷ, ಲೂಟಿ ಹಣ ಕೊಟ್ಟಂತೆ ನಟಿಸಿ ದೋಖಾ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದು ಇವರೆಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಮಿಳುನಾಡು, ಕೇರಳ, ಅಸ್ಸಾಂ, ಕರ್ನಾಟಕ, ದಿಲ್ಲಿ, UP, ಬಿಹಾರ ಸೇರಿದಂತೆ 10ಕ್ಕಿಂತ ಅಧಿಕ ರಾಜ್ಯಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿಗ ತಮಿಳುನಾಡಿನ ಸೇಲಂ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೂಡ ಈ ಮಂಗಳೂರು ಪೊಲೀಸ್ ಠಾಣೆಯಲ್ಲಿಯೂ ಒಂದು ಪ್ರಕರಣ ದಾಖಲಾಗಿತ್ತಲ್ಲ, ಹಾಗಾಗಿ ಬಾಡಿ ವಾರೆಂಟ್ ಕೊಟ್ಬಿಟ್ಟು ಅವನ್ನ ಕರ್ಕೊಂಡು ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ, ಹೇಗಿದ್ರು 30 ಕೋಟಿ ಅವನು ವಂಚನೆ ಮಾಡಿರೋದು, ಹಣ ಬೇಕಾದಷ್ಟಿತ್ತು, ಅವನ ಜೊತೆ ತಿರುಗಿಬಿಟ್ರ ಇವರು ಅಂತ ಪ್ರಶ್ನೆ ಇದೆ. ಮಹೀಂದ್ರಾ ಲಾಜಿಸ್ಟಿಕ್ನ ವಿಜಿಲೆನ್ಸ್ ಅಧಿಕಾರಿಯೊಬ್ಬರಿಗೆ ವಂಚನೆ ಮಾಡಿದ್ದಂಥ ಕೇಸಿದು. ಅವರ ಮೋಸದ ಜಾಲದ ಬಗ್ಗೆ ಮಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಸೊ ಇದೀಗ ಕಂಪ್ಲೇಂಟ್ ಆಗಿ ಅವನ್ನ ಕರ್ಕೊಂಡು ಬಂದ ಮೇಲೆ ಸಲುಗೆ ಬಳಸ್ಕೊಂಡು ಓಡಾಡಿದ್ದಾರೆ ಮಂಗಳೂರಿನ ಪೊಲೀಸರು ಅಂತ.